Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ಬರೀ ಪ್ರಚಾರಕ್ಕೆ ಸಮಾಜ ಸೇವೆ ಮಾಡ್ತಾರ ಅಥವಾ ಎಲ್ಲೋ ಒಂದು ಕಡೆ ಇವತ್ತು ನಾವು ಒಂದು 10 ರೂಪಾಯಿ ದುಡಿದ್ರಲ್ಲಿ ಒಂದು 5 ರೂಪಾಯಿ ಬಡವರಿಗೆ ಹಂಚೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡು ಹಲವಾರು ಯುವಕರು ಇವತ್ತು ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಏನು ಬೇರೆಯವರಿಗೆ ಸಹಾಯ ಮಾಡಿದ್ವಿ ಅದು ಭಗವಂತನಿಗೆ ಗೊತ್ತಾದರೆ ಸಾಕು, ಅದಕ್ಕೆ ಪ್ರಚಾರ ಬೇಕಾಗಿಲ್ಲ ಅಂತಕ್ಕಂಥ ವ್ಯಕ್ತಿಗಳು ಭಾಳಷ್ಟು ಜನ ನಮ್ಮ ಕಣ್ಣೆದುರಿಗಿದ್ದಾರೆ. ಭಾಳಷ್ಟು ಒಂದು ಬಡ ಕುಟುಂಬದ ರೈತನ ಮನೆಗೆ ನಾನು ಬಂದಿರತಕ್ಕಂಥದ್ದು ಬಹುಶಃ ತುಂಬನೇ ಆಶ್ಚರ್ಯವಾಗುತ್ತೆ, ಹಾಗೆಯೇ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಇಂಥ ಒಬ್ಬ ಕುಟುಂಬದವರು ಕೂಡ ಇವತ್ತು ಯಾವುದೇ ಕೂಡ ಪ್ರಚಾರ ಇಲ್ಲದೇ ತಮ್ಮಷ್ಟಕ್ಕೆ ತಾವೇ ಒಂದು ದುಡಿಮೆ ನಂಬಿಕೊಂಡು ಇವತ್ತು ಹಲವಾರು ಜನರಿಗೆ ಕೈಲಾದಷ್ಟು ಸಹಾಯ ಸಹಕಾರ ಕೊಡ್ತಕ್ಕಂಥ ಒಂದು ಕುಟುಂಬ ಸ್ನೇಹಿತರೆ. ಬಹುಶಃ ಇವತ್ತು ನಾನು ಬಂದಿರತಕ್ಕಂಥದ್ದು ಸಂಡೂರು ತಾಲೂಕಿನ ಯು ರಾಜಾಪುರ ಒಂದು ಗ್ರಾಮಕ್ಕೆ, ಬಹುಶಃ ಬಸವರಾಜ್ ಎನ್ನುವ ಒಂದು ಬಡ ಕುಟುಂಬದ ರೈತನ ಮನೆಗೆ. ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಸರ್ಕಾರಿ ಅಧಿಕಾರಿಗಳಿಗೆ ರಾಜ್ಯ ಪ್ರಶಸ್ತಿ ಪ್ರಧಾನ ಕಿಲಾಡಿ ದಂಪತಿಗಳು ಹಾಸ್ಯ ಸಂಚಲನ ಪದ ಕಾರ್ಯಕ್ರಮ ಮುಂಜಾನೆ ಇರುತ್ತದೆ. ಆದ್ದರಿಂದ ಅಪ್ಪು ಟಿ ವಿ ಒಳ್ಳೆ ಕೆಲಸ ಮಾಡ್ತಾ ಇದೆ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಆದಷ್ಟು ನಾವು ಒಬ್ಬರಿಗೆ ಒಳ್ಳೇದು ಮಾಡೋದು ಕೆಟ್ಟದ್ದು ಮಾತ್ರ ಮಾಡಬಾರ್ದು. ಆದ್ದರಿಂದ ಎಲ್ಲರೂ ಭಾಗಿಯಾಗಿ ಎಲ್ಲರೂ ಸಹಕರಿಸ್ಬೇಕು. ಕೆಲವೊಬ್ರು ಈಗ ಪರಿಸ್ಥಿತಿ ಅನುಸಾರವಾಗಿ ಹೋಗ್ತಾರೆ, ಕೆಲವೊಬ್ರಿಗೆ ದುಡ್ಡು ಇರಲ್ಲ, ಬೇರೆ ಸಮಸ್ಯೆ ಇರುತ್ತೆ, ಅವ್ರಿಗೂ ಇಂಡಿಪೆಂಡೆನ್ಸ್ ಅದ. ಈಗ ನಾವು ತಂದೆ ತಾಯಿ ಇಲ್ದಂಗೆ ನಾವು ಬಂದಿರಲ್ಲ. ಫಸ್ಟ್ ಅವ್ರು ಸರ್ ಆದ್ಯತೆ, ಅವ್ರು ಆರ್ಮನ್ ನೆಕ್ಸ್ಟ್ ನಾವು. ಈಗ ಅವರು ಓದಿಸಿರೋ ಸರ್ ನಮ್ಗೆ ಓದಿಸಿಲ್ಲ ಅಂತ ಹೇಳಲ್ಲ, ಓದಿಸಿದ್ರ ನಾವು ಕೆಲವೊಂದು ಟೈಮ್ ಓದೋಕ್ಕಾಗಿಲ್ಲ. ಅವ್ರ ಬಗ್ಗೆ ಅವ್ರ ತಾಯಿ ಬಗ್ಗೆ ಏನು ಪ್ರಾಬ್ಲಮ್, ತಂದೆ ತಾಯಿ ಯಾವ ಮಕ್ಕಳನ್ನ ಓದ್ಬಿಡಂತಾರೆ ಸರ್, ಎಲ್ಲರನ್ನೂ ಓದಿಸ್ತಾರೆ, ತಂದೆ ತಾಯಿ ಮಾತ್ರ ಪ್ರೂಫ್ ತೋಡಲಿಲ್ಲ. ಮಕ್ಕಳನ್ನ ಓದಿಸಿದ್ದಾರೆ, ಮಕ್ಕಳು ಏನು ಪ್ರಶಸ್ತಿ ತಂದಿದ್ದು ಚಿಕ್ಕ ಮಗು ಈ ಸ್ಕೂಲಲ್ಲಿ ಕೊಟ್ಟಿದ್ದಾರೆ ಸರ್ ಅಂತೇಳಿ ನೋಡಿ. ಮಕ್ಕಳ ಬಗ್ಗೆ ಭಾಳಷ್ಟು ಆಸಕ್ತಿ ವಹಿಸಿ ಇವತ್ತು ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಕೆಲವರೆಲ್ಲ ಹೇಳ್ತಾರೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳ್ತಾರೆ. ಅದೇ ಒಂದು ನಿಟ್ಟಿನಲ್ಲಿ ಬಸವರಾಜವರು ಕೂಡ ಮಕ್ಕಳನ್ನ ಓದಿಸ್ತಕ್ಕಂಥದ್ದು. ಇಲ್ಲಿ ಈ ಒಂದು ಕುಟುಂಬ ಬಸವರಾಜರ ಕುಟುಂಬ ಶಿಕ್ಷಣಕ್ಕೆ ಭಾಳ ಒತ್ತು ಕೊಟ್ಟಿದೆ. ಭಾಳಷ್ಟು ಏನು ತಮ್ಮ ಕುಟುಂಬದವರು ನಾಗೇಶ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರೂ ಕೂಡ ಮನೆ ದುಡ್ಡನ್ನು ಖರ್ಚು ಮಾಡಿ ಇವತ್ತು ಕೆಲಸಗಳು ಮಾಡಿರ್ತಕ್ಕಂಥದ್ದು 100ಕ್ಕೆ 90% ಉದಾಹರಣೆ ಇದೆ. ಮನೆ ದುಡ್ಡನ್ನು ಖರ್ಚು ಮಾಡ್ತಾರೆ. ಹೀಗಾಗಿ ಎಲ್ಲೇ ಒಂದು ಕಡೆ ಅವರು ಕೂಡ ನಿಮ್ಗೆ ಏನಾದರೂ ಮಾರ್ಗದರ್ಶನ ಆದ್ರ ಅಂತಕ್ಕಂಥದ್ದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಸರ್. ಯಾವುದೋ ಕೆಲವೊಂದು ಸಮಸ್ಯೆ ಬಂದಾಗ ನಾವು ಅದಕ್ಕೆ ಹೋಗ್ತೀವಿ ಸರ್, ಹೋದಾಗ ಹೆಲ್ಪ್ ಮಾಡ್ತಾರೆ. ಅಂತಾರೆ ಕೆಲವೊಂದು ಕಡೆ ಎಲ್ಲ ಕಡೆ ಹೆಲ್ಪ್ ಮಾಡಿರ್ತಾರೆ ಅವರು. ಅಲ್ಲಿ ನೀವು ಹೇಳ್ಬೋದಾಗಿತ್ತಲ್ಲ, ಯಾಕೆ ಇಷ್ಟೆಲ್ಲ ಮಾಡೋದೇನಿದೆ, ಇದರಲ್ಲಿ ಏನು ಬರ್ತದೆ, ನೀವು ಯಾಕೆ ಅಧ್ಯಕ್ಷ ಆಗ್ತೀವಿ ಅಥವಾ ಯಾವುದು ನಮಗೇನು ಇದರಿಂದ ನಮಗೇನು ಬರೋದಿಲ್ಲ. ಜನ ಕೆಲಸ ಮಾಡಿದ್ರು ಅಂತಾರೆ, ಕೆಲಸ ಮಾಡಿದ್ರು ಅಂತಾರೆ. ಅವ್ರದ್ದು ಜನ ಹಿಂಗೆ ಅಂತಾರೆ ಸರ್. ಹೆಲ್ಪಿಂಗ್ ಹೆಸರು ಚೆನ್ನಾಗಿದೆ ಸರ್ ಅವ್ರದ್ದು. ಎಲ್ಲರ ಜನಕ್ಕೆ ಸಹಾಯ ಮಾಡ್ತಾರೆ, ಏನು ಪ್ರಾಬ್ಲಮ್ ಇದ್ರೂ ಕೇಳ್ತಾರೆ, ಎಲ್ರಿಗೂ ಅನುಕೂಲ ಅದ ಸರ್ ಅವರು. ಅಧ್ಯಕ್ಷ ಆದ್ರಿಂದ ಭಾಳ ಕೆಲಸ ಮಾಡಿದೆ ಸರ್. ಏನು ನಿಮ್ಮ ಮಾವರ ಅಂತ ಹೇಳಿದ್ರಿ, ಯಾವ ರೀತಿ ಇನ್ನೂ ಬೆಳಿಬೇಕು ರಾಜಕೀಯದಲ್ಲಿ ಅಥವಾ ಮುಂದೆ ಸಮಾಜದಲ್ಲಿ ಅಂತ ನೀವು ಬಯಸ್ತೀರಿ? ಯಾವ ಗೆಟಪ್ಪಲ್ಲಿ ಇರಬೇಕು ಅಂತ ಬಯಸ್ತೀರಿ ಮುಂದೆ ಸರ್? ರಾಜಕೀಯ ಬಿಟ್ಟು ಹೊರಗಿರೋದು ಬೆಳಿತಾರೆ ಸರ್ ಅವರು. ರಾಜಕೀಯದಿಂದ ಬೆಳಕೊಂಡೇನಿಲ್ಲ, ಯಾಕಂದ್ರೆ ಹೆಲ್ಪಿಂಗ್ ನೇಚರ್ ಚೆನ್ನಾಗೈತೆ ಸರ್ ಅವ್ರದ್ದು.
ಎಲ್ಲ ಕಡೆಗೆ ಪರಿಚಯ ಇದ್ರೆ ಕೆಲಸ ಮಾಡಿಸ್ಕೊಡ್ತಾರೆ. ಮನೆ ಹತ್ರ ಹೋದ್ರೆ ಕೆಲಸ ಆಗ್ಬೇಕಂತ ಒಂದು ಕೆಲಸನ ಯಾವ ವಾಪಸ್ ಕಳ್ಸೋದು ಸರ್, ಎಲ್ಲ ಕೆಲಸ ಮಾಡಿಸ್ಕೊಡ್ತಾರೆ. ಸ್ವಲ್ಪ ಏನಾದರೂ ರಾಜಾಪುರ ಚೇಂಜಸ್ ಆಯ್ತಾ ನಿಮ್ಮ ಒಂದು ನಾಗೇಶ್ ಅವ್ರ ಕಡೆಯಿಂದ? ಮಾಡಿ ಸರ್, ರೋಡ್ ನೀರಿನ ವ್ಯವಸ್ಥೆ ರೋಡ್ಗಳದ ಮಾಡ್ಯಾರ ಸರ್. ಇಲ್ಲ ಪ್ರಚಾರ ಇಲ್ಲ ಅಂದರೆ ನೀವೇನಾದರೂ ಒಂದು ಸಹಾಯ ಮಾಡಿದ್ರೆ ಅಥವಾ ಏನೋ ಒಂದು ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ರೆ ಎಲ್ಲಿ ಕೂಡ ಯಾಕೆ ಪ್ರಚಾರ ಮಾಡ್ತಾ ಇಲ್ಲ? ನೀವು ಎಲ್ಲಿ ಬ್ಯಾನರ್ ಹಾಕ್ತಾ ಇಲ್ಲ, ಏನಿಲ್ಲ. ಬೇಕಾದಷ್ಟು ನೀವು ಪ್ರಚಾರಕ್ಕೆ ಮಾಡ್ಬೋದಾಯಿತು. ಆ ಟೈಮಲ್ಲಿ ಕೂಡ ಉಪಾಧ್ಯಕ್ಷ ಆದಾಗ ಕೂಡ ನೀವು ಪ್ರಚಾರಕ್ಕೆ ಮಾಡಲಿಲ್ಲ. ಯಾಕೆ ಇದು ಇಷ್ಟ ಇಲ್ವಾ ಅಂತ? ಇಷ್ಟ ಇಲ್ಲ ಸರ್, ಅದು ಮಾಡ್ಬೇಡ, ಪ್ರಚಾರ ಮಾತ್ರ ಮಾಡ್ಬೇಡ ಸರ್. ನಾವು ಮಾಡಿದ್ದೆ ಯಾವ್ದಿಗೆ ಹೆಲ್ಪ್ ಆಗಲಿ ಹೇಳ್ಕೊಂಡು ಮಾಡಿದ್ರೆ ಹೆಲ್ಪ್ ಅನ್ನೋದು ಸರ್. ಅದನ್ನ ನೀವು ಹೆಂಗೆ ಗೊತ್ತಾಗಬೇಕಲ್ಲ ಜನಕ್ಕೆ. ಹಂಗ ಸರ್, ದೇವ್ರಿಗೆ ಗೊತ್ತಾಗುತ್ತೆ. ನನಗೆ ತಂದೆ ತಾಯಿ ಒಳ್ಳೆ ಮಗ ಆಗಿದ್ರೆ ಸಾಕು ಸರ್. ಇದು ಸರ್ ಎಲ್ಲರೂ 10th ಹಂಗೆ ಓದಿದ್ರು, ಬಿಟ್ಬಿಟ್ರು. ಎಲ್ಲರೂ ಒಂದೊಂದು ತಮ್ಮಿಗೆ ಅನುಕೂಲ ಆದ ವ್ಯವಹಾರ ಮಾಡ್ಕೊಂತ ಬದುಕ್ತಾವ್ರೆ ಸರ್. ಹಾಗೆ ನೀವೇನು ಕೆಲಸ ಮಾಡಿದ್ರಿ ಮೊದಲು? ನಾವು ಡ್ರೈವರ್ ಸರ್. ಎಷ್ಟು ವರ್ಷ ಮಾಡಿದ್ದಾರೆ? ಸುಮಾರು 81ರಿಂದ. ಫಲ ಏನನ್ನ ಯಜಮಾನ್ರ ಸಂಪಾದಿಸಿದ್ರು ಇರ್ತಿತ್ತು. ಇವಾಗ ದುಡಿದು ಸಂಪಾದಿಸೋರು ಯಾರಾದ್ರು ತೋರಿಸ್ರಿ. ಮಾಡಿಕ್ಕಿದ್ಕು ಇದು ಮಾಡ್ತಾರೆ ಹೊರ್ತು ದುಡ್ದಲ್ಲಿ ಯಾರದಾರ ದುಡ್ದು ಮಾಡ್ಬೇಕನ್ನೋರು. ಮತ್ತು ಹಂಗಾಗಿ ನಮ್ಮ ಜೀವನ ಮಾಡೋಕೆ ಮಸ್ತಾಗೈತೆ. 5 ಮಂದಿ ಮದುವೆ, 5 ಮಂದಿ ಓದಿಸೋದು, ಮಕ್ಕಳದು ಸುಮ್ಮನೆ ಆಗ್ತೈತೆ ಸರ್. ಹಂಗಾಗಿ ಹಂಗೆ ಜೀವನ ನಡೆದೋಗೈತೆ ಅಷ್ಟೇ. ಆದ್ರೂ ನೀವು ಒಂದು ಛಲ ಇತ್ತು ಮಕ್ಕಳನ್ನ ಓದಿಸ್ಬೇಕಂತ ಓದಿಸಿದ್ರಿ. ಏನು ನಿಮಗೆ ನಿಜವಾಗ್ಲೂ ಒಂದು ಕನಸು ಇಟ್ಕೊಂಡು ಓದಿಸಿದ್ರಿ ಮಕ್ಕಳಿಗೆ? ನನಗಿತ್ತು ಸರ್, ನನ್ನಂತ ಡ್ರೈವರ್ ಆಗಬಾರ್ದು, ನನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕಂಬೋದಿತ್ತು. ಅವ್ರು ಓದಲಿಲ್ಲ, ಏನು ಮಾಡೋಕೆ. ಓದ್ಸಕ್ಕೆ ನೀವಂತೂ ರೆಡಿ ಇದ್ರಿ? ರೆಡಿ ಇದ್ವಿ. ಹಂಗೆ ಎಷ್ಟು ಜನ ಕಷ್ಟ ಆಗಲು ಓದಿಸ್ಬೇಕಂಬೋದೇ ಇತ್ತು ನನಗೆ. ಎಲ್ಲರೂ ಅಷ್ಟಕ್ಕೆ ಬಿಟ್ಬಿಟ್ರೆ. SLC ಒಬ್ಬತ್ತ ಡಿಪ್ಲೊಮಾ ಮಾಡಿದೆ, ಈತ ಡಿಪ್ಲೊಮಾ ಡಿಸ್ಕೌಂಟ್ ಮಾಡಿಬಿಟ್ಟು, ಒಬ್ಬತ್ತ 10th ಮಾಡಿದೆ, ಒಬ್ಬ PUC ಮಾಡಿದೆ. ಅವರೆಲ್ಲ ಅನುಕೂಲದಂತ ಬಿಟ್ಟುಬಿಟ್ರೆ ಅಷ್ಟೇ. ಏನು ಅನ್ಸುತ್ತೆ ಇವತ್ತು ಮಕ್ಕಳು ಸಂಸ್ಕಾರ ಬಿಟ್ಟಿಲ್ಲ, ಸಂಸ್ಕಾರವನ್ನು ಕಲಿಸಿದ್ರಿ ನೀವು? ಕಲ್ಸಿವಿ ಸರ್. ಹಂಗೆ ಎಲ್ಲರೂ ಹಂಗೆ ಆದರು, ನಡ್ಕೊಂಡು ಹೋಗ್ತಾರೆ ಸರ್. ಹಂಗೆ ಹೆಂಗೆ ಖುಷಿ ಅನಿಸ್ತತೆ ಮಕ್ಕಳು ಒಂದು ಭವಿಷ್ಯ? ಖುಷಿ ಅನಿಸ್ತದೆ ಸರ್. ಮತ್ತು ಎಲ್ಲರೂ ಚೆನ್ನಾಗಿ ಅವ್ರಟ್ಟಿಗೆ ದುಡ್ಕೊಂಡು ತಿಂತಾರಲ್ಲ ಎಲ್ಲರೂ. ಒಳ್ಳೆ ಕೆಟ್ಟ ಹವ್ಯಾಸಗಳಿಲ್ಲ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾ ಇದಾರೆ. ಚೆನ್ನಾಗಿ ಸಂತೋಷ ಆಗ್ತದೆ ಸರ್. ನಮ್ಮೆಲ್ಲ ಸ್ನೇಹಿತರಿಗೂ, ರಾಜಾಪುರ ಗ್ರಾಮಸ್ಥರಿಗೂ ಇದೇ ರೀತಿಯಿಂದ ಮುಂದುವರಿಸ್ಕೊಂಡು ಹೋಗ್ಬೇಕಂತ ವಿನಂತಿ. ಎಲ್ರಿಗೂ ನಮಸ್ಕಾರ.